ಇವತ್ತು ನಾನು ಬೆಂಗಳೂರು ಫ್ಲ್ಯಾಟ್ 407ರ ಒಂದು ರಹಸ್ಯವನ್ನು ಹೇಳ್ತಾ ಇದ್ದೀನಿ. ಬೆಂಗಳೂರು ನಗರದ ಒಂದು ಶಾಂತ ಅಪಾರ್ಟ್ಮೆಂಟ್ ಎಲ್ಲವೂ ಸಾಮಾನ್ಯವಾಗಿಯೇ ಕಾಣಿಸುತ್ತಿತ್ತು. ಆದರೆ ಫ್ಲ್ಯಾಟ್ 407ರಲ್ಲಿ ನಡೆದ ಒಂದು ವಿಚಿತ್ರ ಘಟನೆ ಇಂದಿಗೂ ಅಲ್ಲಿನ ನಿವಾಸಿಗಳನ್ನು ಬೆಚ್ಚಿ ಬೀಳಿಸುತ್ತದೆ. ಅದು ಒಂದು ಮಳೆಯ ಮಂಗಳವಾರ ಬೆಳಗ್ಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಒಂದು ಅಸಾಮಾನ್ಯ ಸಂಗತಿಯನ್ನು ಗಮನಿಸಿದರು. ಫ್ಲ್ಯಾಟ್ 407ರ ಬಾಗಿಲಿನ ಮುಂದೆ 2 ದಿನಗಳಿಂದ ಪತ್ರಿಕೆ ಹಾಗೇ ಬಿದ್ದಿತ್ತು. ಹಾಲಿನ ಪ್ಯಾಕೆಟ್ಗಳನ್ನು ಯಾರೂ ತೆಗೆದುಕೊಂಡು ಹೋಗಿರಲಿಲ್ಲ. ಅಲ್ಲಿ ವಾಸಿಸುತ್ತಿದ್ದ ಅರ್ಜುನ್ 2 ದಿನಗಳಿಂದ ಕಾಣಿಸಿರಲಿಲ್ಲ. 32 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್, ತುಂಬ ಶಾಂತ ಸ್ವಭಾವದವನು. ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಹೋಗುತ್ತಿದ್ದ. ಆದರೆ ಈ ಬಾರಿ ಅವನ ಫ್ಲ್ಯಾಟ್ನಿಂದ ಸಂಪೂರ್ಣ ಮೌನ. ಚಿಂತಿತರಾದ ನೆರೆಹೊರೆಯವರು ಅಪಾರ್ಟ್ಮೆಂಟ್ ಮ್ಯಾನೇಜರ್ಗೆ ಮಾಹಿತಿ ನೀಡಿದರು. ಮ್ಯಾನೇಜರ್ ತನ್ನ ಬಳಿ ಇದ್ದ ಸ್ಪೇರ್ ಕೀ ಬಳಸಿ ಬಾಗಿಲು ತೆರೆದ ಕ್ಷಣ ಅವನು ಕೆಲ ಕ್ಷಣಗಳು ಅಲ್ಲೇ ನಿಂತು ಬಿಟ್ಟ. ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದರು. ಫ್ಲ್ಯಾಟ್ 407ರ ಸುತ್ತ ಪೊಲೀಸ್ ಜೀಪ್ ಹಾಕಲಾಯಿತು. ಎಲ್ಲರೂ ಒಂದೇ ಪ್ರಶ್ನೆ ಕೇಳುತ್ತಿದ್ದರು, ಒಳಗೆ ಏನಾಯಿತು? ಪೊಲೀಸರು ಪರಿಶೀಲಿಸಿದಾಗ ಒಂದು ವಿಚಿತ್ರ ಸಂಗತಿ ಗೊತ್ತಾಯಿತು. ಮನೆಯ ಎಲ್ಲ ಬಾಗಿಲುಗಳು ಒಳಗಿನಿಂದ ಲಾಕ್ ಆಗಿದ್ದವು. ಕಿಟಕಿಗಳು ಸಂಪೂರ್ಣ ಮುಚ್ಚಲ್ಪಟ್ಟಿದ್ದವು. ಯಾರಾದರೂ ಒಳಗೆ ಬಂದು ಗುರುತೂ ಇರಲಿಲ್ಲ. ಹೊರಗೆ ಹೋದ ಸುಳಿವೂ ಇರಲಿಲ್ಲ. ಆದರೆ ಅರ್ಜುನ್ ಮೃತಪಟ್ಟಿದ್ದ. ಮೊದಲಿಗೆ ಪೊಲೀಸರು ಇದನ್ನು ಆತ್ಮಹತ್ಯೆ ಎಂದುಕೊಂಡರು. ಆದರೆ ಪೋಸ್ಟ್ಮಾರ್ಟಮ್ ವರದಿ ಬೇರೆ ಸತ್ಯನೇ ಹೇಳಿತು. ಅವನ ಸಾವಿಗೆ ಕಾರಣ ವಿಷವಾಗಿತ್ತು. ಯಾರು ಅವನಿಗೆ ವಿಷ ನೀಡಿದ್ದರು? ಇದರಿಂದ ಪ್ರಕರಣ ಇನ್ನಷ್ಟು ಗಂಭೀರವಾಯಿತು. ಯಾಕೆಂದರೆ ಕೊಲೆ ನಡೆದಿದ್ದರೆ ಕೊಲೆಗಾರ ಹೊರಗೆ ಹೋದದ್ದು ಹೇಗೆ? ತನಿಖೆ ಮುಂದುವರೆದಾಗ ಅರ್ಜುನ್ನ ಲ್ಯಾಪ್ಟಾಪ್ ಪರಿಶೀಲಿಸಲಾಯಿತು. ಸ್ಕ್ರೀನ್ ಮೇಲೆ ಒಂದು ಡ್ರಾಫ್ಟ್ ಮೇಲ್ ತೆರೆದಿತ್ತು. ಅದರೊಳಗೆ ಕೇವಲ 3 ಪದಗಳು ಮಾತ್ರ ಬರೆಯಲಾಗಿತ್ತು, ಹಿ ಈಸ್ ದೇರ್. ಅಷ್ಟೇ. ಯಾರಿಗೆ ಕಳಿಸಬೇಕಿತ್ತು, ಯಾರ ಬಗ್ಗೆ ಬರೆಯಲಾಗಿತ್ತು, ಯಾರಿಗೂ ತಿಳಿದಿರಲಿಲ್ಲ. ಇನ್ನಷ್ಟು ಪರಿಶೀಲಿಸಿದಾಗ ಅರ್ಜುನ್ಗೆ ಕಳೆದ ಕೆಲವು ದಿನಗಳಿಂದ ಒಂದು ಅಪರಿಚಿತ ಸಂಖ್ಯೆಯಿಂದ ರಾತ್ರಿ ವೇಳೆ ನಿರಂತರ ಕರೆಗಳು ಬರುತ್ತಿದ್ದವು ಎಂದು ತಿಳಿಯಿತು. ಆ ಸಂಖ್ಯೆ ಅವನ ಸಾವಿನ ನಂತರ ಸಂಪೂರ್ಣವಾಗಿ ಮಾಯವಾಯಿತು. ನೆರೆಹೊರೆಯವರು ಮತ್ತೊಂದು ವಿಷಯ ಹೇಳಿದರು. ಅರ್ಜುನ್ ಸತ್ತ ರಾತ್ರಿ ಸುಮಾರು 2 ಗಂಟೆಗೆ ಕಾರಿಡಾರ್ನಲ್ಲಿ ಹೆಜ್ಜೆಗಳ ಶಬ್ದ ಕೇಳಿಸಿತಂತೆ. ಆದರೆ CCTV ದೃಶ್ಯ ಪರಿಶೀಲಿಸಿದಾಗ ಯಾರೂ ಕಾಣಿಸಲಿಲ್ಲ. ಯಾರೂ ಒಳಗೆ ಬಂದಿರಲಿಲ್ಲ. ಯಾರೂ ಹೊರಗೆ ಹೋಗಿರಲಿಲ್ಲ. ಹಾಗಾದರೆ ಫ್ಲ್ಯಾಟ್ 407ರಲ್ಲಿ ಆ ರಾತ್ರಿ ಏನಾಯಿತು? ಇಂದಿಗೂ ಆ ಪ್ರಕರಣಕ್ಕೆ ಉತ್ತರ ಸಿಕ್ಕಿಲ್ಲ. ಫ್ಲ್ಯಾಟ್ 407 ಇಂದಿಗೂ ಖಾಲಿಯೇ ಇದೆ. ಕೆಲವರು ಹೇಳುವ ಪ್ರಕಾರ ಮಧ್ಯರಾತ್ರಿ ಆ ಫ್ಲ್ಯಾಟ್ ಒಳಗಿಂದ ಲ್ಯಾಪ್ಟಾಪ್ ಬೆಳಕು ಕಾಣಿಸುತ್ತದೆ. ಇದೇ ಥರ ಕಂಟೆಂಟ್ ವೀಡಿಯೋಸ್ಗೋಸ್ಕರ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.